ಇದೀಗ ವಕ್ಫ್ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ವಕ್ಫ್ ವಿಚಾರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಇದೀಗ ಬಿಜೆಪಿಯಲ್ಲಿರುವಂತಹ ಎರಡು ಬಣಗಳು ಕೂಡ ಪ್ರತ್ಯೇಕ ತಂಡಗಳನ್ನ ಮಾಡ್ಕೊಂಡಿದೆ. ಇದು ವಕ್ಫ್ ಹೋರಾಟ ಅನ್ನೋದಕ್ಕಿಂತ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅವರ ಹೋರಾಟ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಇದೀಗ ವಕ್ಫ್ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಈ ಒಂದು ಬಿಜೆಪಿ ನೋಡೋದಾದ್ರೆ ನಾವು ವಕ್ಫ್ ವಿವಾದಕ್ಕಿಂತ ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂಥದ್ದು ಇದೀಗ ರಾಜ್ಯ ಬಿಜೆಪಿಯಲ್ಲಿರುವಂತಹ ಎರಡು ಬಣಗಳ ವಿಚಾರ. ಹೌದು, ಈ ಒಂದು ವಕ್ಫ್ ವಿಚಾರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಇದೀಗ ಬಿಜೆಪಿಯಲ್ಲಿರುವಂತಹ ಎರಡು ಬಣಗಳು ಕೂಡ ಪ್ರತ್ಯೇಕ ತಂಡಗಳನ್ನ ಮಾಡ್ಕೊಂಡಿದೆ. ಇನ್ನು ವಿಜಯೇಂದ್ರ ಅವರು ಒಟ್ಟಾರೆ ಬಿಜೆಪಿ ಎಲ್ಲಾ ಶಾಸಕರನ್ನ ಹಾಗೆ MLCಗಳನ್ನ ಸೇರಿಸಿ ಒಂದು ತಂಡವನ್ನ ಮಾಡಿದರೆ, ಅಂದ್ರೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ, ಅದೇ ರೀತಿಯಾಗಿ ವಿಪಕ್ಷ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ, ಒಟ್ಟಾರೆ 3 ತಂಡಗಳನ್ನ ಮಾಡಿ ಇದೀಗ ಈ ವಕ್ಫ್ ವಿಚಾರವಾಗಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂದ್ರೆ 4, 5, 6 ಈ 3 ದಿನಗಳು ಕೂಡ ವಕ್ಫ್ ವಿಚಾರವಾಗಿ ಪ್ರವಾಸವನ್ನ ತೆಗೆದುಕೊಳ್ತಾ ಇರುವಂಥದ್ದು. ಇತ್ತ ಇವರು ಏನು ಪ್ರತ್ಯೇಕ ಬಣ ಅಂತ ಏನಿದೆಯೋ ರೆಬಲ್ ಟೀಮ್, ಇವರು ಕೂಡ ಈ ಒಂದು ವಿಚಾರದಲ್ಲಿ ವಕ್ಫ್ ವಿಚಾರವಾಗಿ ಈಗಾಗಲೇ ಪ್ರತ್ಯೇಕ ಹೋರಾಟವನ್ನೇ ಪ್ರತ್ಯೇಕ ಪ್ರವಾಸವನ್ನೇ ಕೂಡ ಶುರು ಹಚ್ಕೊಂಡಿದ್ದಾರೆ. ಆದ್ರೆ ಯತ್ನಾಳ್ ಅವರು ನಡೆಸ್ತಾ ಇರುವಂತಹ ಈ ಒಂದು ಪ್ರತ್ಯೇಕ ಹೋರಾಟ ಇದೀಗ ಅಟ್ಟರ್ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಉತ್ಸಾಹವನ್ನ ತೋರಿಸ್ತಾ ಇಲ್ಲ. ಸ್ವತಃ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಈಗ ಈ ಒಂದು ವಕ್ಫ್ ಪ್ರತ್ಯೇಕ ಹೋರಾಟ ಏನ್ ನಡೆಸ್ತಾ ಇದ್ದಾರೋ ರೆಬಲ್ ಟೀಮು, ಇವತ್ತಿಗೆ 4 ದಿನ ಆಗಿರುವಂಥದ್ದು. ಬೀದರ್, ರಾಯಚೂರು, ಯಾದಗಿರಿ, ಕಲಬುರಗಿ ಈ 4 ಕಡೆ ಇದೀಗ ವಕ್ಫ್ ಹೋರಾಟ ನಡೀತಾ ಇರುವಂಥದ್ದು. ಇವತ್ತು ಈ ರಾಯಚೂರಿನಲ್ಲಿ ಮಾಡ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಆದ್ರೆ ಎಲ್ಲೂ ಕೂಡ ಬೀದರ್ನಲ್ಲಿ ಒಂದು ಕಡೆ ಒಬ್ಬ ಶಾಸಕರು ಅಂದ್ರೆ ಶೈಲೇಂದ್ರ ಬೆಲ್ದಾಳ್ ಅವರು ಒಂದು ಬಾರಿ ಬೆಂಬಲವನ್ನ ಕೊಟ್ಟಿದ್ರೆ ಹೊರತು ಆ ಒಂದು ಬೀದರ್ ದಕ್ಷಿಣ ಭಾಗದಲ್ಲಿ ಅವರನ್ನ ಹೊರತುಪಡಿಸಿದ್ರೆ, ಇನ್ನು ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಅದೇ ರೀತಿಯಾಗಿ ಕಲಬುರಗಿ ಆಗಿರ್ಬೋದು, ಎಲ್ಲೂ ಕೂಡ ಯತ್ನಾಳ್ ಅವರಿಗೆ ಯಾವುದೇ ರೀತಿಯಾದಂತಹ ಶಾಸಕರಿಂದ ಬೆಂಬಲ ಸಿಕ್ಕಿಲ್ಲ. ಶಾಸಕರನ್ನ ಹೊರತುಪಡಿಸಿದ್ರೆ ಕಾರ್ಯಕರ್ತರಿಂದಲೂ ಕೂಡ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಾಗಿರುವಂತಹ ಯತ್ನಾಳ್ ಅವ್ರಿಗೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಪ್ರತ್ಯೇಕವಾಗಿ ವಕ್ಫ್ ಹೋರಾಟವನ್ನ ಮಾಡೋಕೆ ಮುಂದಾಗ್ತಾ ಇದ್ದಾರಾ, ಅಥವಾ ಇದು ವಕ್ಫ್ ಹೋರಾಟ ಅನ್ನೋದಕ್ಕಿಂತ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅವರ ಹೋರಾಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪ್ರವಾಸದಲ್ಲಿ ಯತ್ನಾಳ್ ಅವರು ವಕ್ಫ್ ಬಗ್ಗೆ ಮಾತನಾಡೋದಾಗ್ಲಿ, ವಕ್ಫ್ ವಿರೋಧವಾಗಿ ಮಾತನಾಡೋದಾಗ್ಲಿ ಯಾವುದು ಹೆಚ್ಚಾಗಿ ನಡೀತಾ ಇಲ್ಲ. ಹೆಚ್ಚಾಗಿ ವಿಜಯೇಂದ್ರ ಅವರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡೋದ್ರಲ್ಲೇ ಯತ್ನಾಳ್ ಅವರು ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ದಿನನಿತ್ಯ ನಾವು ನೋಡ್ತಾ ಇರುವಂಥದ್ದು. ಹಾಗೆ ಯಡಿಯೂರಪ್ಪನವರ ಕುಟುಂಬ ಇರ್ಬೋದು, ಎಲ್ಲದರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ, ಅದೇ ರೀತಿಯಾಗಿ ಇಂದು ಸದಾನಂದ ಗೌಡ ಅವರ ವಿರುದ್ಧ ಕೂಡ ಇದೀಗ ಯತ್ನಾಳ್ ಅವರು ಹರಿಹಾಯ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಬಿಜೆಪಿಯಲ್ಲಿ ಎರಡು ಬಣಗಳ ಕಿತ್ತಾಟ. ಇದು ವಕ್ಫ್ ಹೋರಾಟ ಅನ್ನೋದಕ್ಕಿಂತ ಬಿಜೆಪಿಯಲ್ಲಿರುವಂತಹ ಎರಡು ಬಣಗಳ ಕಿತ್ತಾಟ ಅಂತಾನೆ ಹೇಳ್ಬೋದು. ಈಗಾಗಲೇ ವಕ್ಫ್ ವಿಚಾರದಲ್ಲಿ ಇತ್ತ ರೇಣುಕಾಚಾರ್ಯ ಅಂಡ್ ಟೀಮ್ ಇವರು ಕೂಡ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದಿನನಿತ್ಯ ಆದ್ರೆ ಇವರು ಕೂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸಾಕಷ್ಟು ಸಭೆಗಳನ್ನ ನಡೆಸೋದ್ರ ಮೂಲಕ ಈಗ ಇವರು ಕೂಡ ಪ್ರವಾಸವನ್ನ ಕೈಗೊಳ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಟೀಮ್ ಯಡಿಯೂರಪ್ಪ ಕುಟುಂಬದ ಪರ, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ಪರ ಇರುವಂತಹ ಈ ಒಂದು ಟೀಮ್ ಅಂದ್ರೆ ಎರಡು ಬಣಗಳ ಕಿತ್ತಾಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ವಕ್ಫ್ ವಿಚಾರವನ್ನ ಕೂಡ ಬದಿಗಿಟ್ಟು ವಕ್ಫ್ ವಿಚಾರ ಒಂದು ನೆಪಕ್ಕಷ್ಟೇ ಎರಡು ಬಣಗಳಿಗೆ ಅಂತ ಹೇಳ್ತಾನೆ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಕಾರ್ಯಕರ್ತರಿಂದ ಹಿಡಿದು ಯಾರಿಂದನೂ ಕೂಡ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಸಿಕ್ಕಿಲ್ಲ, ಇದೀಗ ಬೆಂಬಲ ಕೂಡ ಸಿಕ್ಕಿಲ್ಲ. ಹೀಗಾಗಿ ಯತ್ನಾಳ್ ನಡೆಸ್ತಾ ಇರುವಂತಹ ಈ ಒಂದು ಹೋರಾಟ ಅಥವಾ ಪ್ರತ್ಯೇಕ ಹೋರಾಟ ಏನಿದೆಯೋ ಇದು ಇದೀಗ ಅಟ್ಟರ್ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇದು ಒಂದು ಪ್ರತಿಷ್ಠೆ ಅಂತಾನು ಹೇಳ್ಬೋದು ಈ ಒಂದು ವಿಚಾರ ಯತ್ನಾಳ್ ಅವ್ರಿಗೆ. ಸೊ ಹೀಗಾಗಿ ಬೆಂಬಲ ಸಿಗದೆ ಇದ್ರೂ ಕೂಡ ಟೀಕೆಗಳನ್ನ ಮಾಡೋದ್ರ ಮೂಲಕ ಅರ್ಧಕ್ಕೆ ನಿಲ್ಲಿಸೋಕಾಗದೆ, ಮುಂದುವರ್ಸೋಕ್ಕಾಗದೆ ಎನ್ನುವಂತಹ ಸ್ಥಿತಿಯಲ್ಲಿ ಇದೀಗ ಯತ್ನಾಳ್ ಇದ್ದಾರೆ. ಹಾಗಾದ್ರೆ ಯತ್ನಾಳ್ ಅವ್ರಿಗೆ ರಾಯಚೂರು, ಕಲಬುರಗಿ, ಅದೇ ರೀತಿಯಾಗಿ ಯಾದಗಿರಿ ಈ 3 ಕಡೆ ಯಾರ್ಯಾರು ಬೆಂಬಲವನ್ನ ಕೊಟ್ಟಿಲ್ಲ ಅಂತ ನಾವು ನೋಡೋದಾದ್ರೆ, ಈ ಒಂದು ಚಿಂಚೋಳಿ ಶಾಸಕರಾದಂತಹ ಅವಿನಾಶ್ ಉಮೇಶ್ ಜಾಧವ್ ಅವರು ಕೂಡ ಬೆಂಬಲವನ್ನ ಕೊಟ್ಟಿಲ್ಲ ಯತ್ನಾಳ್ ಅವ್ರಿಗೆ. ಅದೇ ರೀತಿಯಾಗಿ ಗುಲ್ಬರ್ಗಾ ಗ್ರಾಮಾಂತರ ಶಾಸಕರಾಗಿರುವಂತಹ ಬಸವರಾಜ ಮತ್ತಿಮೂಡ್ ಇವರು ಕೂಡ ಯತ್ನಾಳ್ ಅವ್ರಿಗೆ ಬೆಂಬಲವನ್ನ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಶರಣು ಸಲಗಾರ್, ಸಿದ್ದು ಪಾಟೀಲ್ ಯಾರು ಕೂಡ ಯತ್ನಾಳ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹವನ್ನ ಕೊಟ್ಟಿಲ್ಲ, ಬೆಂಬಲವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಅವರು ಹೇಳ್ತಾ ಇರುವಂಥದ್ದು, ನಾವು ಪಕ್ಷಕ್ಕಾಗಿ ನಿಷ್ಠಾವಂತರಾಗಿದ್ದೇವೆ, ವಿಜಯೇಂದ್ರ ಅವರಿಂದ ಯಾವುದೇ ರೀತಿಯಾದಂತಹ ಆದೇಶ ಬರೋವರೆಗೂ ನಾವು ಯಾವುದೇ ರೀತಿಯಾದಂತಹ ಪ್ರತ್ಯೇಕ ಹೋರಾಟ
ಹೋರಾಟ ಅಥವಾ ಪ್ರತಿಭಟನೆಗೆ ಇಳಿಯೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಇದೀಗ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಪ್ರತ್ಯೇಕ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಶಾಸಕರಾಗಿರ್ಬೋದು ಹಾಗೆ ಕಾರ್ಯಕರ್ತರಿಂದ ಯಾವುದೇ ರೀತಿಯಾದಂತಹ ಬೆಂಬಲ ಸಿಗ್ತಿಲ್ಲ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ದಿನಗಳಲ್ಲಿ ಈ ಒಂದು ವಕ್ಫ್ ಪ್ರತ್ಯೇಕ ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ, ಈ ಒಂದು ವಕ್ಫ್ ವಿಚಾರವಾಗಿ ಯಾವ ರೀತಿಯಾಗಿ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇದ್ದಾರೋ ಇದರಿಂದ ಬಿಜೆಪಿಯಲ್ಲಿ ಹೆಚ್ಚು ಬಣ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಣಗಳ ಕಿತ್ತಾಟ ಹೆಚ್ಚಾಗ್ತಿದೆ ಹೊರತು ವಕ್ಫ್ ವಿರುದ್ಧ ಹೋರಾಟ ಅಂತೂ ನಡೀತಾ ಇಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.